ಸೊ ಗೈಸ್ ತುಂಬ ಜನಕ್ಕೆ ಬಂದುಬಿಟ್ಟು ಬ್ಯಾನರ್ ಮಾಡೋದು ಗೊತ್ತಿರಲ್ಲ. ಸೊ ಈ ಟೈಪ್ ಬ್ಯಾನರ್ ನಾನು ಎಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಸೊ ಈ ಟೈಪ್ ಬ್ಯಾನರ್ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನೀವು ಡೀಟೇಲ್ಸಾಗಿ ನೋಡಿ. ಆ್ಯಂಡ್ ನಾನು ಇಲ್ಲಿ ಬಂದುಬಿಟ್ಟು ನಿಮಗೆ ಫುಲ್ಲು ಎಲಿಮೆಂಟ್ಸ್ ಎಲ್ಲ ಹಾಕಿಬಿಟ್ಟು ಯಾವ ಥರ ಎಡಿಟ್ ಮಾಡೋದಂತಲೇ ಹೇಳ್ಕೊಡಲ್ಲ. ಇಲ್ಲಿ ನೀವು ಈಸಿ ಮೆಥಡ್ನ ಯೂಸ್ ಮಾಡಿಕೊಂಡು ಯಾವ ಥರ ಮಾಡ್ಬೋದು, ಓಕೆನಾ. ಯಾವ ಥರ ನೀವು ರೆಡಿಮೇಡ್ ಬ್ಯಾನರ್ಸ್ ಏನಿರುತ್ತೆ ಅದನ್ನು ತಗೊಂಡು ಯಾವ ಥರ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮದು ಫೇಸ್ ಏನಾದರೂ ಇದ್ದರೆ ಅದನ್ನು ಯಾವ ಥರ ಆ್ಯಡ್ ಮಾಡ್ಕೋಬೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಆ ಸ್ಟೆಪ್ನ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ಈಸಿ ಮೆಥಡಲ್ಲಿ ಯಾವ ಥರ ಬ್ಯಾನರ್ ಮಾಡ್ಬೋದು. ಆ್ಯಂಡ್ ಬ್ಯಾನರ್ ಮಾಡಿಲ್ಲ ಅಂದ್ರೂ ಕೂಡ ಮಾನಿಟೈಸೇಷನಲ್ಲಿ ಹೋಗ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಮೇಯ್ನಾಗಿ ಬಂದುಬಿಟ್ಟು ಯೂಟ್ಯೂಬ್ ಅವರು ನೀವು ಬ್ಯಾನರಲ್ಲಿ ಏನು ಹಾಕಿದ್ದೀರಾ ಅಂತಲೂ ಕೂಡ ಚೆಕ್ ಮಾಡ್ತಾರೆ. ಸೊ ಯಾರೆಲ್ಲ ಮೇಕ್ ಶೋರ್ ನೀವು ಬ್ಯಾನರ್ ಎಲ್ಲ ಏನಾದರೂ ಹಾಕಿಲ್ಲ ಅಂದರೆ ಬ್ಯಾನರ್ ಎಲ್ಲ ಹಾಕ್ಕೊಳ್ಳಿ, ಓಕೆನಾ ಗೈಸ್. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಬ್ಯಾನರ್ ಮಾಡ್ಬೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಮೇಲೆ ಬಂದುಬಿಟ್ಟು ಇವರು ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾನೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಡೀಟೇಲ್ಸಾಗಿ ನೋಡ್ಕೊಳ್ಳಿ, ತುಂಬ ಈಸಿ. ನೀವು ಈ ಥರ ಬಂದುಬಿಟ್ಟು ಏನು ಬ್ಯಾನರ್ ಇದೆ ಈಸಿಲಿ ಹಾಕೋಬೋದು. ತುಂಬ ಜನ ನಾನು ನೋಡಿದ್ದೀನಿ ಬ್ಯಾನರ್ಸೇ ಹಾಕಿರಲ್ಲ. ಸೊ ಬ್ಯಾನರ್ ಹಾಕೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಈವನ್ ಮಾನಿಟೈಸೇಷನ್ ಆಗಬೇಕಂದ್ರೆ ಬ್ಯಾನರ್ ಹಾಕೋದು ನಿಮಗೆ ತುಂಬ ಇಂಪಾರ್ಟೆಂಟು, ಓಕೆನಾ. ಸೊ ನೀವು ಈಸಿ ಸ್ಟೆಪ್ಪಲ್ಲಿ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡೋ ರೀತಿಲಿ ನೀವು ಮಾಡ್ಕೋಬೋದು. ಸೊ ಅದಕ್ಕೆ ಫಸ್ಟು ನಮ್ಗೆ ಏನು ಬೇಕು, ಸಿಂಪಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೈಪ್ ಮಾಡಿ ಪಿಂಟ್ರೆಸ್ಟ್ ಅಂತ, ಓಕೆನಾ. ಪಿಂಟ್ರೆಸ್ಟ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಕಾಣಿಸ್ತಾ ಇದೆಯಲ್ವಾ, ಇದನ್ನು ಬಂದುಬಿಟ್ಟು ಇಲ್ಲಿಂದ ಇನ್ಸ್ಟಾಲ್ನ ಮಾಡ್ಕೊಳ್ಳಿ, ಓಕೆನಾ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾನು ಇದನ್ನು ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮ್ಗೆ ಇಲ್ಲಿ ಟೈಪ್ ಮಾಡಬೇಕು ಯೂಟ್ಯೂಬ್ ಬ್ಯಾನರ್ ಅಂತ, ಓಕೆನಾ. ಬ್ಯಾನರ್ ಟೆಂಪ್ಲೇಟ್ ಅಂತಲೇ ಹಾಕಿ, ಯೂಟ್ಯೂಬ್ ಬ್ಯಾನರ್ ಟೆಂಪ್ಲೇಟ್ ಅಂತ ಹಾಕಿದರೆ ನಿಮಗೆ ಇಲ್ಲಿ ತುಂಬ ಬಂದುಬಿಟ್ಟು ರೆಡಿಮೇಡ್ ಬ್ಯಾನರ್ಸ್ ಸಿಗುತ್ತೆ. ಇಲ್ಲಿ ಜಸ್ಟ್ ನೀವು ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡ್ಕೋಬೇಕಂದ್ರೆ ಅದನ್ನು ಯಾವ ಥರ ಎಡಿಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ನಾವು ಫೋಟೋ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಯಾವ ಥರ ಆ್ಯಡ್ ಮಾಡೋದಂತ ಹೇಳ್ತೀನಿ. ಆ್ಯಂಡ್ ತುಂಬ ಜನಕ್ಕೆ ಬಂದುಬಿಟ್ಟು ಬ್ಯಾನರ್ ಎಲ್ಲ ಮಾಡೋಕ್ಕೆ ಬರಲ್ಲ, ಓಕೆನಾ. ತುಂಬ ಜನ ಬಂದುಬಿಟ್ಟು ಅಷ್ಟು ಬಂದುಬಿಟ್ಟು ಪರ್ಫೆಕ್ಟಾಗಿ ಪ್ರೊಫೆಷ್ನಲ್ಲಾಗಿ ಬಂದುಬಿಟ್ಟು ಅವ್ರಿಗೆ ಎಡಿಟಿಂಗ್ ಎಲ್ಲ ಬರಲ್ಲ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಹೋಗ್ತಾ 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 ಕಲ್ತ್ಕೊಂಡ್ಬಿಡ್ತೀರಾ, ಓಕೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಇದು ಬ್ಯಾನರ್ ಮಾಡಬೇಕಂದ್ರೆ ನಿಮಗೆ ಯಾವುದಾದ್ರೂ ಒಂದು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾನರ್ನ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇದು ಬೇಡ, ಇದಷ್ಟು ಚೆನ್ನಾಗೇನು ಕಾಣಿಸ್ತಿಲ್ಲ, ಇದನ್ನು ತಂಗೊಂಡಿದ್ದೀನಿ ಅಂದ್ಕೊಳ್ಳಿ, ಓಕೆನಾ. ಇದನ್ನು ತೊಗೊಂಡ್ಬಿಟ್ಟು ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಇದನ್ನು 3 ಲೈನ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ 3 ಲೈನ್ಸ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು, ಓಕೆನಾ. ಈ 3 ಲೈನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಇಮೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಡೌನ್ಲೋಡ್ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗೇನಾಗುತ್ತೆ, ನಮ್ಮ ಬ್ಯಾನರ್ ಬಂದುಬಿಟ್ಟು ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಈಗ ನಾವೇನು ಮಾಡೋಣ, ಈಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದ್ಮೇಲೆ ಮತ್ತು ಪ್ಲೇಸ್ಟೋರಿಗೆ ಬನ್ನಿ. ಪ್ಲೇಸ್ಟೋರಿಗೆ ಬಂದಾದ್ಮೇಲೆ ಗೈಸ್ ನಿಮ್ಗೆ ಇಲ್ಲಿ ಏನು ಮಾಡಬೇಕು, ಟೈಪ್ ಮಾಡಬೇಕು ಪಿಕ್ಸೆಲ್ ಲ್ಯಾಬ್ ಅಂತ, ಓಕೆನಾ. ಪಿಕ್ಸೆಲ್ ಲ್ಯಾಬ್ ಅಂತ ಟೈಪ್ ಮಾಡಿ. ಪಿಕ್ಸೆಲ್ ಲ್ಯಾಬ್ ಅಂತ ಟೈಪ್ ಮಾಡಿದರೆ ನೋಡಿ, ನಿಮಗೆ ಈ ಅಪ್ಲಿಕೇಶನ್ ಏನಿದೆ ಬ್ಯಾನರ್ ಎಡಿಟ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ಫುಲ್ಲು. ಇದರಲ್ಲಿ ಈಸಿಯಾಗಿ ಬಂದುಬಿಟ್ಟು ನೀವು ಬ್ಯಾನರ್ನ ಎಡಿಟ್ ಮಾಡ್ಕೋಬೋದು. ಆ್ಯಂಡ್ ಥಂಬ್ನೇಲ್ನು ಕೂಡ ಇದೇ ಆ್ಯಪಿಂದ ನೀವು ಈಸಿಲಿ ಮಾಡಿಕೊಳ್ಳಬಹುದು. ಇಲ್ಲಿ ಓಪನ್ ಅಂತ ಇದೆಯಲ್ಲ, ಸೊ ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಬಂದುಬಿಟ್ಟು ನಮಗೆ ಏನು ಮಾಡಬೇಕು, ಇಲ್ಲಿ ಡಬಲ್ ಲೇಯರ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ ಗಿಲರ್ ಏನು ಸೆಟ್ಟಿಂಗ್ ನಮಗೆ ಬೇಡ, ಈ ಮಧ್ಯದಲ್ಲಿ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಅಷ್ಟೇ, ಓಕೆನಾ. ಇಲ್ಲಿ ಈ ನ್ಯೂ ಟೆಕ್ಸ್ಟ್ ಇದೆಯಲ್ಲ, ಈ ನ್ಯೂ ಟೆಕ್ಸ್ಟ್ನ ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಡಿಲೀಟ್ ಆಗಿಬಿಡುತ್ತೆ. ಅದಾದಮೇಲೆ ಈಗ ನಮಗೆ ಏನು ಮಾಡಬೇಕು, ಈಗ ಇಲ್ಲಿ ಬಂದುಬಿಟ್ಟು ನಮಗೆ ಮಾಡಬೇಕಾಗಿರೋ ಕೆಲಸ ಏನಂದರೆ, ಇಲ್ಲಿಂದ ಬಂದುಬಿಟ್ಟು ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಈ ಫೋಟೋದು ಏನಿದೆ ಸೆಲೆಕ್ಷನ್ ಅಂದರೆ ಏನಕ್ಕೆ ಸೆಲೆಕ್ಟ್ ಮಾಡಬೇಕು, ನಾವು ಬ್ಯಾನರ್ ಮಾಡ್ತಾ ಇದ್ದೀವಲ್ಲ ಹಾಗಾಗಿ. ಈ 3 ಲೈನ್ಸ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಇಮೇಜ್ ಸೈಜ್ ಆಪ್ಷನ್ ಕಾಣುತ್ತೆ. ಇಮೇಜ್ ಸೈಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಕಸ್ಟಮಲ್ಲಿ ಬಂದುಬಿಟ್ಟು ಇಲ್ಲಿ 3 ಡಾಟ್ ಇದೆಯಲ್ಲ, ಇದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯೂಟ್ಯೂಬ್ ಬ್ಯಾನರ್ ಆಪ್ಷನ್ ಇದೆ ನೋಡಿ, ಚಾನೆಲ್ ಯೂಟ್ಯೂಬ್ ಬ್ಯಾನರ್ ಅಂತ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಆಗ ನಮ್ಮದು ಬ್ಯಾನರ್ ಸೈಜ್ದು ಏನಿದೆ ಫೋಟೋ
ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಈಗ ನಮಗೇನು ಮಾಡಬೇಕು, ಈ ಪ್ಲಸ್ ಐಕಾನ್ ಆಪ್ಷನ್ ಇದೆಯಲ್ಲ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಂದ ಬಂದುಬಿಟ್ಟು ಫ್ರಮ್ ಗ್ಯಾಲರಿ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಲ್ಲ ಬ್ಯಾನರ್, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಫುಲ್ ಸ್ಕ್ರೀನಲ್ಲಿ ಈ ಥರ ಹೇಳ್ಕೊಂಡು ಮಾಡ್ಕೊಳ್ಳಿ, ಫುಲ್ ಸ್ಕ್ರೀನು. ಅದಾದಮೇಲೆ ಸಿಂಪಲಿ ಇದನ್ನು ನಾವು ಲಾಕ್ನ ಮಾಡ್ಕೊಳ್ಳೋಣ. ಓಕೆನಾ, ಲಾಕ್ ಅಂದರೆ ಈ ಲಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಬಂದುಬಿಟ್ಟು ನಮ್ಮದು ಅಲ್ಲಾಡಲ್ಲ ಫೋಟೋ ಏನಿದೆ ಆ ಕಡೆ ಈ ಕಡೆ ಡಿಸ್ಟರ್ಬ್ ಮಾಡಲ್ಲ. ಇಲ್ಲಾಂದರೆ ಏನು ನೀವು ಲಾಕ್ ಮಾಡಿಲ್ಲ ಅಂದರೆ ನೋಡಿ, ನೀವೇನಾದರೂ ಕೆಲಸ ಮಾಡಬೇಕಿದ್ರೆ ನೋಡಿ ಈ ಥರ ಅಲ್ಲಾಡುತ್ತೆ. ಸೊ ಇದು ಬಂದುಬಿಟ್ಟು ಫಿಕ್ಸ್ ಮಾಡಬೇಕಂದ್ರೆ ಸಿಂಪಲ್ಲಿ ನಮಗೇನು ಮಾಡಬೇಕು, ಇಲ್ಲಿಂದ ಅಲ್ಲಿ ಲಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಕ್ನ ಮಾಡ್ಕೋಬೇಕು. ಓಕೆನಾ, ಲಾಕ್ ಮಾಡ್ಕೊಂಡಾದ್ಮೇಲೆ ಗಾಯ್ಸ್ ಸಿಂಪಲ್ಲಿ ನಿಮಗೆ ಇಲ್ಲೇನಾದರೂ ಟೆಕ್ಸ್ಟ್ ಬರೆಯೋದಾದರೆ ಬರಿಬೋದು, ಇಲ್ಲ ನೀವು ಒಂದು ಫೋಟೋ ಆ್ಯಡ್ ಮಾಡಬೇಕಂದ್ರೆ ಅದು ಯಾವ ಟೈಪಲ್ಲಿ ನೀವು ಫೋಟೋ ಆ್ಯಡ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ, ಇಲ್ಲಿ ನಿಮಗೆ 2 ಲೈನ್ ಕೊಟ್ಟಿದ್ದಾರಲ್ಲ, ಈ ಲೈನು. ಸೊ ಈ ಲೈನ್ ಬಂದುಬಿಟ್ಟು ನಮ್ಮ ಫೋನಲ್ಲಿ ಇದಿಷ್ಟು ಬಂದುಬಿಟ್ಟು ನಮ್ಮ ಫೋನಲ್ಲಿ ಶೋ ಆಗುತ್ತೆ ದೊಡ್ಡದಾಗಿ. ಸೊ ಇದು ಮಿಕ್ಕಿದ್ದು ಇದು ಲ್ಯಾಪ್ಟಾಪಲ್ಲಿ ಶೋ ಆಗುತ್ತೆ. ಇದು ಇಷ್ಟಿದೆಯಲ್ಲ, ಇದು ಲ್ಯಾಪ್ಟಾಪಲ್ಲಿ ಶೋ ಆಗುತ್ತೆ. ಈ ಮಧ್ಯದ್ದು 2 ಲೈನ್ ಇರೋದು ಮಾತ್ರ, ಇಲ್ಲಿಂದ ಇಲ್ಲಿವರೆಗೂ ಇರೋದು ಮಾತ್ರ ಫೋನಲ್ಲಿ ಶೋ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಇದು ಬಂದುಬಿಟ್ಟು ನಮಗೆ ಡೆಸ್ಕ್ ಟಾಪ್ ಸೈಟ್ ಏನಿದೆ ಅದರಲ್ಲಿ ಶೋ ಆಗುತ್ತೆ. ಲ್ಯಾಪ್ಟಾಪಲ್ಲಿ PC-ಯಲ್ಲಿ ನಮಗೆ ಶೋ ಆಗುತ್ತೆ. ಸೊ ನಾವು ಏನೇ ಬರೆಯೋದಾದ್ರೂ ಇದ್ರೊಳಗಡೆ ಬರ್ಕೋಬೇಕು, ಯಾಕಂದರೆ ಇದೇ ಬಂದುಬಿಟ್ಟು ಮೇಯ್ನಾಗಿ ಶೋ ಆಗೋದು ಫೋನಲ್ಲೆಲ್ಲ. ಓಕೆನಾ, ಸೊ ಈಗ ನಮಗೇನು ಮಾಡಬೇಕು, ಈಗ ಅಂದ್ಕೊಂಡು ನನಗೆ ಇಲ್ಲಿ ಫೋಟೋ ಏನಾದರೂ ಒಂದು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಫೋಟೋ ಯಾವುದಾದ್ರೂ ಒಂದು ನಾನು ತಗೊಳ್ತೀನಿ. ನಾನು ಯಾವ ಫೋಟೋ ತಗೊಳ್ಳಿ, ಯಾವುದಾದ್ರೂ ಒಂದು ಚೆನ್ನಾಗಿರೋದು. ಸೊ ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೆ ಯಾವುದಾದ್ರೂ ಒಂದು ಫೋಟೋನ ತೆಗೆದು ತೋರಿಸ್ತೀನಿ ನಿಮಗೆ ಆ್ಯಡ್ ಮಾಡಿಬಿಟ್ಟು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಫೋಟೋನ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ, ಸೊ ನಾನು ಬಂದುಬಿಟ್ಟು ಇದೇ ಫೋಟೋ ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಈ ಫೋಟೋ ಹಿಂಗಿದೆ, ನನಗೆ ಇದನ್ನು ರೌಂಡ್ ಶೇಪಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಈಗ ನಮಗೆ ಇಲ್ಲಿ ಶೇಪ್ಸ್ ಬಂದುಬಿಟ್ಟು ಶೋ ಆಗ್ತಿದೆ ನೋಡಿ, ಇಲ್ಲಿ ಯಾವ್ಯಾವ ಶೇಪ್ ಬೇಕು ಇದು ಇದೆ. ನಮಗೆ ಬಂದುಬಿಟ್ಟು ರೌಂಡ್ ಶೇಪ್ ಬೇಕು, ನಾನು ರೌಂಡ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ರೌಂಡನ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕದಾಗಿ ಮಾಡಿಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ನಿಮ್ಮ ಫೇಸ್ ಒಂದು ಸ್ವಲ್ಪ ಕಾಣಿಸೋ ಥರ ಸಾಕು. ಓಕೆನಾ, ಸೊ ಇಷ್ಟು ಅಡ್ಜಸ್ಟ್ ಮಾಡಿಕೊಂಡ್ರೆ ಇಷ್ಟು ಒಂದು ಸ್ವಲ್ಪ ಇಷ್ಟು ಥರ ಮಾಡಿಕೊಂಡು ಸಾಕು. ನಮ್ಮದು ಫೋಟೋ ಏನಿದೆ ಅಡ್ಜಸ್ಟ್ ಆಗಿ ಬರುತ್ತೆ. ನೀವು ತೀರಾ ರೌಂಡ್ ಮಾಡೋದಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರನೂ ಕೂಡ ಮಾಡ್ಕೋಬೋದು. ಈ ಥರ ಫೋಟೋ ನೋಡಿ ಇಲ್ಲಿ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲಿ ಕಂಫರ್ಟಬಲ್ ಇದೆ. ಗೈಸ್ ಇನ್ನೊಂದು ನನ್ನ ಫೋಟೋ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ಗೆ ಅಷ್ಟೇ ತಗೊಂಡಿರೋದು. ಸೊ ನೀವು ಬಂದುಬಿಟ್ಟು ಪ್ರೊಫೆಷ್ನಲ್ ಆಗಿರೋ ಫೋಟೋ ಹಾಕಿ ಆ್ಯಂಡ್ ಚೆನ್ನಾಗಿರೋ ಫೋಟೋ ಹಾಕಿ. ಓಕೆ, ಸೊ ಎಲ್ಲಿ ಬೇಕಿದ್ರೂ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಿ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಇಲ್ಲಿ ಲಾಸ್ಟಲ್ಲಿದೆ ಹಂಗಾಗಿ. ಇಲ್ಲ ಮಧ್ಯದಲ್ಲಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮಧ್ಯದಲ್ಲಿ ಆ್ಯಡ್ ಮಾಡಬೇಕು, ಬಟ್ ನಾವು ಇಲ್ಲ ಒಂದು ಸ್ವಲ್ಪ ಏನಾದರೂ ಬರೀಬೇಕಲ್ವ ಮಧ್ಯದಲ್ಲಿ, ಹಾಗಾಗಿ ನಾವಿಲ್ಲಿ ಸೈಡಲ್ಲಿ ಇಲ್ಲಿ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆಯಿತಾ. ಇದಕ್ಕೆ ನಾವೇನಾದರೂ ಒಂದು ಸ್ವಲ್ಪ ಶ್ಯಾಡೋ ಏನಾದರೂ ಕೊಡೋಣ. ಸೊ ನಾನಿಲ್ಲಿ ಬಂದುಬಿಟ್ಟು ಶ್ಯಾಡೋನ ಒಂದು ಸ್ವಲ್ಪ ಕೊಟ್ಟಿದ್ದೀನಿ, ಆಗ ನಮ್ಮದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಫೋಟೋ. ಓಕೆನಾ, ಒಂದು ಸ್ವಲ್ಪ ಥರ ದೊಡ್ಡದು ಮಾಡ್ಕೊಳ್ತೀನಿ. ಓಕೆನಾ, ಸೊ ಇದಿಷ್ಟ ಆಯಿತಾ, ನಾನು ಫೋಟೋ ಆ್ಯಡ್ ಮಾಡಿದ್ದಾಯಿತಾ. ಫೋಟೋ ಆ್ಯಡ್ ಮಾಡಾದಮೇಲೆ ಈಗ ನಾವು ಟೆಕ್ಸ್ಟ್ ಬರೀಬೇಕು. ಸಿಂಪಲ್ ಇಲ್ಲಿ ಟೆಕ್ಸ್ಟಿಗೆ ಹೋಗ್ತೀನಿ. ಸೊ ನಾನಿಲ್ಲಿ ಬರ್ಕೊಳ್ತೀನಿ ಏನಾದರೂ ಲೈಕ್ ಯೂಟ್ಯೂಬ್ ಟಿಪ್ ಆ್ಯಂಡ್ ಟಿಕ್ಸ್ ವಿತ್ ಹೀನಾ ಅಂತ ಏನಾದರೂ ಬರ್ಕೊಳ್ತೀನಿ. ಸೊ ನಿಮಗೆ ಏನು ಬರೀಬೇಕು, ನಿಮ್ಮ ಚಾನೆಲ್ ಅಕಾರ್ಡಿಂಗು ಏನು ಮಾಡ್ತೀರಾ ಅದನ್ನು ಬರ್ಕೊಳ್ಳಿ. ನಾನಿಲ್ಲಿ ಹೀನಾ ಅಲ್ಲ, ಯೂಟ್ಯೂಬ್ ಟಿಪ್ಸ್ ಸೊ ನೋಡಿ ಗೈಸ್, ನಾನಿಲ್ಲಿ ಟೆಕ್ಸ್ಟ್ನ ಬರ್ಕೊಂಡಿದ್ದೀನಿ. ಈ ಟೆಕ್ಸ್ಟ್ನ ಬಂದುಬಿಟ್ಟು ನಾವು ಅಡ್ಜಸ್ಟ್ನ ಮಾಡ್ಕೋಬೇಕು. ಸೊ ನಾನಿಲ್ಲಿ ಟೆಕ್ಸ್ಟ್ನ ಬರ್ಕೊಂಡಿದ್ದೆ. ಸೊ ಟೆಕ್ಸ್ಟದು ನಮಗೆ ಫಾಂಟ್ ಏನಿದೆ ಅದನ್ನು ಚೇಂಜ್ ಮಾಡ್ಕೋಬೇಕು. ಅದಕ್ಕೆ ನಾವು ಟೆಕ್ಸ್ಟಿಗೆ ಬರೋಣ. ನಾವು ಏನೇ ಟೆಕ್ಸ್ಟದು ಎಡಿಟಿಂಗ್ ಮಾಡೋದಾದರೂ ನಾವು ಈ ಎಲಿಮೆಂಟಲ್ಲೇ ಎಲಿಮೆಂಟಲ್ಲೇ ಬಂದುಬಿಟ್ಟು ನಾವು ಎಲ್ಲನೂ ಇದು ಮಾಡಬೇಕು. ನಮ್ಮದು ಏನೇ ಇದರಲ್ಲಿ ಎಡಿಟ್ ಮಾಡೋದಾದರೆ ಈ ರೌಂಡು ಇದೆಯಲ್ಲ ಅದರಲ್ಲಿ ಬಂದು ಎಡಿಟ್ ಮಾಡಬೇಕು. ಸೊ ನಾನು ಏನೋ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದುಬಿಟ್ಟು AB ಫಾಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೈ ಫಾಂಟಲ್ಲಿ ಹೋಗ್ಬಿಟ್ಟು ನಾನು ಇದನ್ನು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ದಪ್ಪ ಇರೋದು ಫಾಂಟು. ಸೊ ಇಲ್ಲಿ ಎಲ್ಲಿ ಬೇಕಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಫೋಟೋ ಇನ್ನೊಂದು ಸ್ವಲ್ಪ ಸೈಡಿಗೆ ಮಾಡೋಣ. ಅದಾದಮೇಲೆ ಟೆಕ್ಸ್ಟ್ನ ನಾವು ಒಂದು ಸ್ವಲ್ಪ ಹೈಲೈಟ್ ಮಾಡೋಣ.
ಓಕೆನಾ. ಸೊ ಇಷ್ಟು ನೋಡಿದ್ರಲ್ಲ. ಸೊ ಇದು ಇಷ್ಟನ್ನು ಮಾಡ್ಕೊಂಡಾದಮೇಲೆ ಇದನ್ನು ಯಾವ ಥರ ನಾವು ಸೆಟ್ ಮಾಡ್ಬೋದು ಅದನ್ನು ಸಮೇತ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಸೊ ನಾನು ಇನ್ನೂ ಒಂದು ಸ್ವಲ್ಪ ಈ ಕಡೆ ಮಾಡ್ತೀನಿ. ಈಗ ನೋಡಿ ನಮ್ಮದು ಫೋಟೋ ಬಂದುಬಿಟ್ಟು ಪರ್ಫೆಕ್ಟ್ ಆಗಿದೆ, ನೀವೇ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ಈಗ ಬಂದುಬಿಟ್ಟು ಏನು ಮಾಡಬೇಕು, ನಮಗೆ ಇನ್ನೊಂದು ಸ್ವಲ್ಪ ಫೋಟೋ ಈ ಕಡೆ ಮಾಡೋಣ. ಈಗ ಬಂದುಬಿಟ್ಟು ನಮ್ಮದು ಅಡ್ಜಸ್ಟ್ ಆಗಿದೆ. ಇದನ್ನು ಒಂದು ಸ್ವಲ್ಪ ಈ ಕಡೆ ಮಾಡ್ಕೊಳ್ತೀನಿ. ಓಕೆನಾ. ಸೊ ಈಗ ನೀವು ಇನ್ನೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕು, ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡಬೇಕಂದ್ರೂ ನೀವು ಆ್ಯಡ್ ಮಾಡ್ಬೋದು, ಬೇರೆ ಏನಾದರೂ ಆ್ಯಡ್ ಮಾಡೋದಾದರೂ ಮಾಡ್ಬೋದು. ಈಗ ನಮ್ಗೆ ಏನು ಮಾಡಬೇಕು, ಇಲ್ಲಿ ಸೇವ್ ಆಪ್ಷನ್ ಇದೆಯಲ್ಲ ಮೆಮೊರಿ ಕಾರ್ಡ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಲ್ಟ್ರಾನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಲ್ಟ್ರಾ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಸೇವ್ ಟು ಗ್ಯಾಲರಿ ಕೊಡ್ತೀನಿ. ಇದೇನಾಗುತ್ತೆ, ನಮ್ಮದು ಫೋಟೋ ಏನಿದೆ ಸೇವ್ ಆಗುತ್ತೆ. ಇದನ್ನು ಯಾವ ಥರ ನಾವು ಹಾಕೋದು ಸೆಟ್ ಮಾಡೋಣ ಅಂತ ಹೇಳ್ತೀನಿ. ನಾನು ಯೂಟ್ಯೂಬ್ ಓಪನ್ ಮಾಡ್ಕೊಳ್ತೀನಿ. ಯೂಟ್ಯೂಬ್ ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಅಕೌಂಟ್ನ ಸ್ವಿಚ್ ಮಾಡ್ಕೊಂಡು ಓಕೆನಾ ಅಂದ್ಕೊಳ್ಳಿ. ಇದು ಈ ಅಕೌಂಟಿಗೆ ನಾನು ಬ್ಯಾನರ್ ಸೆಟ್ ಮಾಡಬೇಕು ಅಂದ್ಕೊಳ್ಳಿ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಒಂದು ಸಲ ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ಎಡಿಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಾನು ಇದರಲ್ಲಿ ಯಾವುದೇ ಒಂದು ಬ್ಯಾನರ್ ಹಾಕಿಲ್ಲ. ಇವಾಗ ನಾನು ನಿಮಗೆ ಆ ಬ್ಯಾನರ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ಫೋಟೋ ಆಪ್ಷನ್ ಇದೆಯಲ್ಲ, ಈ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಟೇಕ್ ಎ ಫೋಟೋ, ಫ್ರಮ್ ವಿಡಿಯೋ ಟು ಫೋಟೋ ಅಂತ, ಚೂಸ್ ಫ್ರಮ್ ಯುವರ್ ಫೋಟೋಸ್ ಅಂತ ಇದೆ. ಸೊ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ನಾವು ಬ್ಯಾನರ್ ಮಾಡಿದ್ವಲ್ಲ ಇದನ್ನ ಈ ಥರ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ತುಂಬ ಜನ ಕನ್ಫ್ಯೂಸ್ಡ್ ಆಗ್ತೀರ, ಇದೇನು ಬ್ಯಾನರ್ ಬಂದುಬಿಟ್ಟು ಆ್ಯಡ್ ಆಗಿಲ್ಲ, ಈ ಥರ ಶೋ ಆಗ್ತಿದೆ ಅಂತ ಅಂದ್ಕೊಳ್ತೀರ. ಸೊ ನಿಮಗೇನು ಮಾಡಬೇಕು, 2 ಫಿಂಗರಲ್ಲಿ ಇದನ್ನು ಝೂಮ್ ಔಟ್ ಮಾಡಬೇಕು. ಅಂದರೆ ನೀವು ಚಿಕ್ಕದು ಮಾಡಬೇಕು, 2 ಫಿಂಗರಿಂದ ಈ ಥರ ಎಳ್ಕೊಂಡು ಬರಬೇಕು ಫುಲ್ ಸೆಟ್ ಆಗಬೇಕಂದ್ರೆ. ಓಕೆನಾ. ಈ ಥರ ಹೇಳ್ಕೊಂಡು ಬಂದರೆ ನೋಡಿ ನಿಮ್ಮದು ಬ್ಯಾನರ್ ಬಂದುಬಿಟ್ಟು ಸೆಟ್ ಆಗಿದೆ, ಈಗ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಈ ಫೋಟೋನ ಇನ್ನೊಂದು ಸ್ವಲ್ಪ ಈ ಕಡೆ ಮಾಡಬೇಕಿತ್ತು, ಆ ಕಡೆ ಹೋಗಿದೆ. ಸೊ ನಾನು ಹೇಳಿದ್ನಲ್ಲ, ಈ 2 ಲೈನ್ ಒಳಗಡೆ ಇದ್ದರೆ ಫೋನಲ್ಲಿ ಶೋ ಆಗುತ್ತೆ, ಇನ್ನು ಮಿಕ್ಕಿದ್ದು ಇದು ಡೆಸ್ಕ್ಟಾಪ್ ಮತ್ತು PC-ಯಲ್ಲಿ ಈ ಥರ ಶೋ ಆಗುತ್ತೆ ಅಂತ. ಸೊ ನೋಡಿ ಈ ಥರ ಬಂದುಬಿಟ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸಿಂಪಲ್ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾನರ್ ಏನಿದೆ ಅದು ಸೇವ್ ಆಗಿಬಿಡುತ್ತೆ. ಒಂದು ಸಲ ನೋಡ್ಕೊಳ್ಳಿ ಯಾವ ಥರ ಅಡ್ಜಸ್ಟ್ ಆಗಿದೆ, ಯಾವ ಥರ ಸೇವ್ ಆಗಿದೆ ಅಂತ. ಓಕೆನಾ. ನೋಡಿದ್ರಲ್ಲ, ನೋಡಿ ಈ ಥರ ಬಂದುಬಿಟ್ಟು ನಿಮ್ಮ ಬ್ಯಾನರು ನೋಡೋಕ್ಕೆ ಕಾಣುತ್ತೆ. ಒಂದು ಸಲ ನಾನು ನಿಮಗೆ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ. ನೋಡಿ ಈ ಥರ ನಮ್ಮ ಬ್ಯಾನರ್ ಬಂದುಬಿಟ್ಟು ಅಡ್ಜಸ್ಟ್ ಆಗಿದೆ. ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು. ನಾನು ಫಾರ್ ಎಕ್ಸಾಂಪಲ್ಗೆ ಯಾವ ಥರ ಮಾಡೋದಂತ ಹೇಳಿದ್ದು ನಿಮ್ಮದು ರೆಡಿಮೇಡ್ ಬ್ಯಾನರಲ್ಲಿ. ಸೊ ನೀವು ಇನ್ನೂ ಫೋಟೋ ಚೆನ್ನಾಗಿರೋದು ಹಾಕ್ಬೋದು ಆ್ಯಂಡ್ ಪ್ರೊಫೆಷ್ನಲ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಬೋದು. ಆ್ಯಂಡ್ ಇಲ್ಲೂ ನೀವು ಬರಿತೀರಲ್ಲ, ಏನಾದರೂ ಇನ್ನೂ ಚೆನ್ನಾಗಿರೋದು ಬರಿಬಹುದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದ್ರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.